ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಇವತ್ತಿನ ಕ್ಲಾಸಲ್ಲಿ ನಾವು ಸ್ವತಂತ್ರ ಭಾರತ ನಂತರದ ಎಜುಕೇಷನಲ್ ಕಮಿಷನ್ಸ್ ಆ್ಯಂಡ್ ಕಮಿಟೀಸ್ನ ನೋಡ್ತಾ ಇದ್ದೀವಿ. ಆ್ಯಂಡ್ ಈ ಪ್ರತಿಯೊಂದು ಶೈಕ್ಷಣಿಕ ಆಯೋಗಗಳು ಒಂದು ವಿಶಿಷ್ಟ ಕೌಶಲ್ಯಕ್ಕಾಗಿ, ವಿಶೇಷ ಶಿಕ್ಷಣಕ್ಕಾಗಿ ಭಾರತ ಸರ್ಕಾರ ಆಯೋಗಗಳನ್ನು ರಚನೆ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ ಕ್ಲಾಸಲ್ಲಿ ನಾವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವಾಗೋವರೆಗೂ ಭಾರತದಲ್ಲಿ ಶೈಕ್ಷಣಿಕ ಸಂಸ್ಥೆಗಳ ಬೆಳವಣಿಗೆ ಹೇಗಿತ್ತು ಅನ್ನೋದನ್ನ ನೋಡಿದ್ದೀವಿ. ಸೊ ಇವತ್ತು ಸ್ವತಂತ್ರ ನಂತರದ ಭಾರತ ಸರ್ಕಾರದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ನೋಡೋಣ. ಸೊ ಲೆಟ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. ಫಸ್ಟ್ ಬಂದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಕಮಿಟಿ ಅಂತ ಬರುತ್ತೆ. 1948ರಿಂದ 49 ಭಾರತದಲ್ಲಿ ವಿಶ್ವವಿದ್ಯಾಲಯಗಳ ಬಗ್ಗೆ ಸ್ಟಡಿ ಮಾಡಿರುವಂತಹ ಒಂದು ಕಮಿಟಿ ಅಂತಂದ್ರೆ ಡಾಕ್ಟರ್ ರಾಧಾಕೃಷ್ಣನ್ ಕಮಿಟಿ. ಇದಕ್ಕೆ ಇನ್ನೊಂದು ಹೆಸರು ಅಂತಂದ್ರೆ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಅಂತಾನೂ ಕರೀತಾರೆ. ಇದು ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಆಯೋಗ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದು ಡಾಕ್ಟರ್ ಮೊದಲಿಯಾರ್ ಕಮಿಷನ್ ಅಂತ ಬರುತ್ತೆ 1952 to 1953. ಸೆಕೆಂಡ್ರಿ ಎಜುಕೇಷನ್ ಕಮಿಷನ್, ಇಲ್ಲಿ ಹೈಸ್ಕೂಲ್ ಎಜುಕೇಷನ್ ಬಗ್ಗೆ ಸ್ಟಡಿ ಮಾಡಿರೋ ಕಮಿಟಿ ಆಗುತ್ತೆ ಇದು. ಆ್ಯಂಡ್ ಜೀವನಕ್ಕೆ ಅನ್ವಯ ಆಗುವಂತಹ ವಿಷಯಗಳ ಪಠ್ಯಕ್ರಮ ಇಟ್ಟಿರೋದು ಈ ಒಂದು ಕಮಿಷನ್ನ ವೈಶಿಷ್ಟ್ಯತೆ. ಆ್ಯಂಡ್ ಬಂದು ಶ್ರೀ KL ಶ್ರೀಮಾಳಿ ಅಂತ. ಆ್ಯಂಡ್ ಶ್ರೀಮಾಳಿ ಕಮಿಟಿ 1954 ಹೈಯರ್ ಎಜುಕೇಷನ್ ಫಾರ್ ರೂರಲ್ ಏರಿಯಾ, ಇಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನ ನೀಡುವ ಉದ್ದೇಶದಿಂದ ಬಂದಂತ ಒಂದು ಆಯೋಗ. ನೆಕ್ಸ್ಟ್ ಒನ್ ಬಂದು ಶ್ರೀಮತಿ ದುರ್ಗಾಬಾಯಿ ದೇಶ್ಮುಖ್ ಕಮಿಟಿ ಅಂತ. ಈ ಕಮಿಟಿ 1958 ಅಲ್ಲಿ ಬಂತು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ರಚನೆ ಮಾಡಿರುವಂತಹ ಒಂದು ಆಯೋಗ ಅಂತ ಹೇಳ್ಬೋದು. ಪ್ರೊಫೆಸರ್ KG ಸೈಯದಿನ್ ಕಮಿಟಿ 1960. ಇಲ್ಲಿ UGC ರೆಕಮೆಂಡ್ ಮಾಡಿದ್ದಕ್ಕೆ ಎಜುಕೇಷನ್ ಸಿಸ್ಟಮ್ನ ಸ್ಟಡಿ ಮಾಡಿದ ಒಂದು ಆಯೋಗ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಸಂಪೂರ್ಣಾನಂದ ಕಮಿಟಿ ಅಂತ. ಡಾಕ್ಟರ್ ಸಂಪೂರ್ಣಾನಂದ ಕಮಿಟಿ ಬಂದಿದ್ದು 1961. ಎಮೋಷನಲ್ ಇಂಟೆಲಿಜೆನ್ಸ್ ಆ್ಯಂಡ್ ಇಂಟಿಗ್ರೇಷನ್ ಎಜುಕೇಷನಲ್ ಪ್ರೋಗ್ರಾಮ್ ಫಾರ್ ಯೂತ್ ಆ್ಯಂಡ್ ಸ್ಟೂಡೆಂಟ್ಸ್ ಸ್ಯಾಕ್ರಿಫೈ ಆ್ಯಂಡ್ ಟಾಲರೆನ್ಸ್ ಅಂತ. ಮಕ್ಕಳಲ್ಲಿ ಭಾವನಾತ್ಮಕ ಬುದ್ಧಿವಂತಿಕೆ ಬೆಳೆಸುವ ಉದ್ದೇಶದಿಂದ ಈ ಆಯೋಗ ರಚನೆ ಮಾಡಲಾಯಿತು. ಆ್ಯಂಡ್ ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ತಂದರು. ಯುವಕರಲ್ಲಿ ಧೈರ್ಯ ಮತ್ತು ತ್ಯಾಗದ ಮನಸ್ಥಿತಿಯನ್ನು ಬೆಳೆಸಿದ್ರು. ನೆಕ್ಸ್ಟ್ ಬಂದು ಕೊಠಾರಿ ಕಮಿಷನ್ 1964 to 66. ಇದಕ್ಕೆ ಇನ್ನೊಂದು ಹೆಸರು ಅಂತ ಬಂದರೆ ಎಜುಕೇಷನ್ ಕಮಿಷನ್ ಅಂತ. ಇದು ಶಿಕ್ಷಣ ಮತ್ತು ರಾಷ್ಟ್ರೀಯ ಅಭಿವೃದ್ಧಿ ಅಂತ ಮಗು 3 ಭಾಷೆಯಲ್ಲಿ ತನ್ನ ಶಿಕ್ಷಣವನ್ನು ಕಲಿಬೇಕು ಅನ್ನೋದು ರೆಕಮೆಂಡ್ ಮಾಡುತ್ತೆ. ಅದು ಹಿಂದಿ ಆಗಿರ್ಬೋದು, ಇಂಗ್ಲೀಷ್ ಆ್ಯಂಡ್ ರೀಜನಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ನೆಕ್ಸ್ಟ್ 8th ಒನ್ ಬಂದು NEP 1968 ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಇದು ಮೊದಲನೆಯ ಎಜುಕೇಷನ್ ಪಾಲಿಸಿ ಆಗಿರುತ್ತೆ. ಶಿಕ್ಷಣ ವ್ಯವಸ್ಥೆಯ ಪುನರ್ ನಿರ್ಮಾಣ ಮಾಡೋಕೆ ಬಂದಂಥ ಒಂದು ಆಯೋಗ. 3 ಲ್ಯಾಂಗ್ವೇಜ್ನ ಅಂದರೆ ಹಿಂದಿ, ಇಂಗ್ಲೀಷ್ ಆ್ಯಂಡ್ ರೀಜನಲ್ ಲ್ಯಾಂಗ್ವೇಜ್ನ ಇಂಪ್ಲಿಮೆಂಟೇಷನ್ ಮಾಡಿರುವಂಥ ಒಂದು ಆಯೋಗ ಇದು. ನಾಗಚೌಧರಿ ಕಮಿಟಿ NCERT ಬುಕ್ಸ್ನ ರಿವ್ಯೂ ಮಾಡೋಕ್ಕೆ ಬಂದಿರುವಂಥ ಒಂದು ಕಮಿಟಿ ಅಂತ ಹೇಳ್ಬೋದು. 10th ಒನ್ ಬಂದು ಶ್ರೀಮತಿ ಮೀನಾ ಕಮಿಟಿ ಅಂತ. ಈ ಮೀನಾ ಕಮಿಟಿ ಅಂಗನವಾಡಿ ಶಾಲೆಗಳ ಬಗ್ಗೆ ಹೇಳಿರೋ ಒಂದು ಆಯೋಗ ಆಗುತ್ತೆ. ಆ್ಯಂಡ್ 1968 ಅಲ್ಲಿ ಈ ಒಂದು ಆಯೋಗ ಬಂತು. ಆ್ಯಂಡ್ ಗಜೇಂದ್ರ ಗಡ್ಕರ್ ಕಮಿಟಿ ಅಂತ. ಈ ಕಮಿಟಿ ಕಾಲೇಜು ಮತ್ತು ಯೂನಿವರ್ಸಿಟಿಗಳ ಆಡಳಿತ ವ್ಯವಸ್ಥೆ ಬಗ್ಗೆ ಹೇಗಿರಬೇಕು ಅಂತ ಈ ಕಮಿಟಿ ಹೇಳುತ್ತೆ. ನಮ್ಮ ದೇಶದಲ್ಲಿ ಅಟೋನಾಮಸ್ ಕಾಲೇಜುಗಳು ಕೂಡ ಇರಬೇಕು ಅಂತ ಹೇಳಿದ್ದು ಈ ಒಂದು ಕಮಿಟಿ. ಆ್ಯಂಡ್ ನೆಕ್ಸ್ಟ್ ಬಂದು ಡಾಕ್ಟರ್ ಶುಕ್ಲಾ ಕಮಿಟಿ ಅಂತ 1972 ಅಲ್ಲಿ ಬಂದಿರೋದು. 10+2+3 ಸ್ಟ್ರಕ್ಚರ್ ಸ್ಟಡಿನ ಇಂಟ್ರೊಡ್ಯೂಸ್ ಮಾಡುತ್ತೆ. 42nd ಅಮೆಂಡ್ಮೆಂಟ್ ಆ್ಯಕ್ಟ್ 1976 ಅಲ್ಲಿ ಬಂದಿರೋದು. ಎಜುಕೇಷನ್ ಸ್ಟೇಟ್ ಲಿಸ್ಟ್ ಟು ಕಂಕರೆಂಟ್ ಲಿಸ್ಟ್, ಇಲ್ಲಿ ಶಿಕ್ಷಣವನ್ನು ಸ್ಟೇಟ್ ಲಿಸ್ಟಿಂದ ಕಂಕರೆಂಟ್ ಲಿಸ್ಟ್ಗೆ ಸೇರ್ಪಡಿಸಲಾಯಿತು ಈ ಒಂದು ತಿದ್ದುಪಡಿ ಮೂಲಕ. ನೆಕ್ಸ್ಟ್ ಬಂದು ಶ್ರೀ ಈಶ್ವರ್ಬಾಯಿ ಪಟೇಲ್ ಕಮಿಟಿ 1977 10 ಇಯರ್ಸ್ ಸ್ಕೂಲ್ ಕರಿಕ್ಯುಲಮ್ 1ರಿಂದ 10ನೇ ತರಗತಿಯ ಪಠ್ಯಕ್ರಮಗಳ ಬಗ್ಗೆ ಸ್ಟಡಿ ಮಾಡಿದಂಥ ಒಂದು ಕಮಿಟಿ ಅಂದರೆ ಈ ಕಮಿಟಿ ಆಗುತ್ತೆ. ಆ್ಯಂಡ್ ಡಾಕ್ಟರ್ ಮಾಲ್ಕಮ್ ಎಸ್ ಆದಿಶೇಷಯ್ಯ ಈ ಕಮಿಟಿ ಬಂದು 1977 to 78 ಅಲ್ಲಿ ಬಂದಿದ್ದು. ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೊಡಬೇಕು ಅಂತ ಈ ಕಮಿಟಿ ರಚನೆ ಮಾಡಿದ್ದು. ಆ್ಯಂಡ್ PUC ಪಠ್ಯಕ್ರಮದ ಬಗ್ಗೆನೂ ಹೇಳುತ್ತೆ, ಅಂದರೆ 10+2 ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಶ್ರೀ S ಸತ್ಯ ಕಮಿಟಿ 1980 ಅಲ್ಲಿ ಬಂದಿರುವಂಥ ಒಂದು ಕಮಿಟಿ ಇದು. ಆ್ಯಂಡ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಟೆಲಿವಿಷನ್ ಬಳಕೆ ಮಾಡಬೇಕು ಅಂತ ಈ ಕಮಿಟಿ ಹೇಳುತ್ತೆ. ನೆಕ್ಸ್ಟ್ ಬಂದು ವ್ಯಾಲ್ಯೂ ಎಜುಕೇಷನ್, ಇದು ನೀತಿ ಶಿಕ್ಷಣದ ಬಗ್ಗೆ ಹೇಳಿರುವಂಥ ಒಂದು ಕಮಿಟಿ. ಆ್ಯಂಡ್ 18 ಚಟ್ಟೋಪಾಧ್ಯಾಯ ಕಮಿಟಿ 1983 ಶಿಕ್ಷಕರಿಗಾಗಿ ಮಾಡಿದಂಥ ಒಂದು ಕಮಿಟಿ ಅಂದರೆ ಈ ಚಟ್ಟೋಪಾಧ್ಯಾಯ ಕಮಿಟಿ. ಆ್ಯಂಡ್ ಚೇರ್ಮನ್ ಬಂದು DP ಚಟ್ಟೋಪಾಧ್ಯಾಯ ಆಗಿರ್ತಾರೆ. ಆ್ಯಂಡ್ 19th NEP ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ 1986 ಅಲ್ಲಿ ಬಂತು. ಆ್ಯಂಡ್ ಎಜುಕೇಷನ್ ಸಿಸ್ಟಮ್ ಬಂದಿದ್ದು 1986. 10+2+3 ಎಜುಕೇಷನ್ ಕಮಿಷನ್ 1964 to 66 ರೆಕಮೆಂಡ್ ಮಾಡುತ್ತೆ. ಆ್ಯಂಡ್ ಇಲ್ಲಿ 1986 NEP ಬಂದು ಇಂಪ್ಲಿಮೆಂಟ್ ಮಾಡುತ್ತೆ. 10+2+3 ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂಥ ಒಂದು ಕಮಿಟಿ ಅಂದರೆ ಎಜುಕೇಷನ್ ಸಿಸ್ಟಮ್ 1986. ನೆಕ್ಸ್ಟ್ ಬಂದು ಆಚಾರ್ಯ ರಾಮಮೂರ್ತಿ ಕಮಿಟಿ 19 ಮಾನವೀಯತೆ ಮೌಲ್ಯವುಳ್ಳಂತಹ ಒಂದು ಸಮಾಜ ನಿರ್ಮಾಣ ಮಾಡುವ ಉದ್ದೇಶದಿಂದ ಈ ಕಮಿಟಿ ಬರುತ್ತೆ. ಸೊ ನೆಕ್ಸ್ಟ್ ಬಂದು CABE ಆನ್ ಡಿಸ್ಟೆನ್ಸ್ ಎಜುಕೇಷನ್ 1992. ನೆಕ್ಸ್ಟ್ ಒನ್ NEP ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ 1992. ಆ್ಯಂಡ್ ನೆಕ್ಸ್ಟ್ ನ್ಯಾಷನಲ್ ಅಡ್ವೈಸರಿ ಕಮಿಟಿ 1992. ಅಡ್ವೈಸರಿ ಕಮಿಟಿ 1992 ಲರ್ನಿಂಗ್ ವಿತೌಟ್ ಬರ್ಡನ್. ಸೊ ಇಲ್ಲಿ
ಬರ್ಡನ್ ಇಲ್ದೇನೆ ಓದೋದು ಅಂದರೆ ಒತ್ತಡ ರಹಿತ ಶಿಕ್ಷಣವನ್ನು ನೀಡಿದಂಥ ಒಂದು ಕಮಿಟಿ. ನೆಕ್ಸ್ಟ್ ಬಂದು NCTE ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಆ್ಯಕ್ಟ್ 1993. ನೆಕ್ಸ್ಟ್ ಬಂದು ಪ್ರೊಫೆಸರ್ ಎಸ್ ಪಾಲ್ ಕಮಿಟಿ 1993 ಅಲ್ಲಿ ಬರುತ್ತೆ. ಆ್ಯಂಡ್ ಪ್ರೊಫೆಸರ್ ರಾಮ್ಲಾಲ್ ಪಾರಿಕ್ ಕಮಿಟಿ 1993 ಅಲ್ಲಿ ಬರುತ್ತೆ. ಆ್ಯಂಡ್ ಇದು BEdನ ಎಕ್ಸ್ಟರ್ನಲ್ ಕೋರ್ಸ್ ಆಗಿ ಕೂಡ ಮಾಡ್ಬೋದು ಅಂತ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಜ್ಞಾನಂ ಕಮಿಟಿ, ಉನ್ನತ ಶಿಕ್ಷಣದ ಪುನರ್ರಚನೆ ಅಂತ ಕರಿತೀವಿ ಈ ಒಂದು ಕಮಿಟಿನ. ಆ್ಯಂಡ್ ಹೆಡ್ ಬಂದು TG ಜ್ಞಾನಂ, ವಿಶ್ವವಿದ್ಯಾಲಯಗಳ ಹಣಕಾಸಿನ ವ್ಯವಹಾರಗಳನ್ನು ಅಧ್ಯಯನ ಮಾಡೋಕೆ ಅಂತ ಬಂದಿರುವಂಥ ಒಂದು ಕಮಿಟಿ ಇದಾಗಿರುತ್ತೆ. ನೆಕ್ಸ್ಟ್ ಬಂದು ಸ್ಪಾಟ್ 1994 to 97 ಶಾಲಾ ಶಿಕ್ಷಕರಿಗಾಗಿ ಕೆಲವು ಓರಿಯಂಟೇಷನ್ ಪ್ರೋಗ್ರಾಮ್ಗಳನ್ನ ಮಾಡಿದ್ರು, ಸ್ಪೆಷಲ್ ಓರಿಯಂಟೇಷನ್ ಪ್ರೋಗ್ರಾಮ್ಸ್ ಅಂತ. ಸರ್ ತಾಕ್ವಾಲೆ ಕಮಿಟಿ 1995, ಇಲ್ಲಿ ಸರ್ವಿಸಲ್ಲಿ ಇರೋ ಟೀಚರ್ಸ್ಗೆ ಕರೆಸ್ಪಾಂಡೆನ್ಸ್ ಆಗಿ BEd ಮಾಡಬಹುದಾದಂಥ ಒಂದು ಹೇಳಿಕೆಯನ್ನು ನೀಡಿದ್ದು ಈ ಕಮಿಟಿ. ನೆಕ್ಸ್ಟ್ ಬಂದು ಅಂಬಾನಿ ಬಿರ್ಲಾ ಗ್ರೂಪ್ 2000 ಅಲ್ಲಿ ಬರುತ್ತೆ ಈ ಕಮಿಟಿ. ಆ್ಯಂಡ್ ಸಾಮ್ ಪಿಟ್ರೋಡ್ ಕಮಿಟಿ 2005 to 2009 ಅಲ್ಲಿ ಬರುತ್ತೆ. 13 ಜಾನ್ 2005 ಅಲ್ಲಿ. ಇದಕ್ಕೆ ಇನ್ನೊಂದು ಹೆಸರಂತ ಬಂದರೆ ರಾಷ್ಟ್ರೀಯ ಜ್ಞಾನ ಆಯೋಗ. ಪ್ರಧಾನಮಂತ್ರಿಗಳಿಗೆ ಸಲಹೆ ನೀಡೋಕೆ ಅಂತ ಇದ್ದವರು ಈ ಸಾಮ್ ಪಿಟ್ರೋಡ್ ಅವರು ರೆಕಮೆಂಡ್ ಮಾಡಿರುವಂಥ ಒಂದು ಇದು ಅಂದರೆ IRAHE, ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಅಥಾರಿಟಿ ಫಾರ್ ಹೈಯರ್ ಎಜುಕೇಷನ್ನ ರೆಕಮೆಂಡ್ ಮಾಡ್ತಾರೆ ಈ ಕಮಿಟಿ ಅವರು. ನೆಕ್ಸ್ಟ್ ಬಂದು ಪ್ರೊಫೆಸರ್ ಎಸ್ ಪಾಲ್ ಕಮಿಟಿ 2009. ಇದಕ್ಕೆ ಇನ್ನೊಂದು ಹೆಸರು ದ ಕಮಿಟಿ ಟು ಅಡ್ವೈಸ್ ಆನ್ ರೆನ್ಯೂವೇಷನ್ ಆ್ಯಂಡ್ ರೆಜುವೆನ್ಷನ್ ಆಫ್ ಹೈಯರ್ ಎಜುಕೇಷನ್. ಇಲ್ಲಿ NCHER ಅಂತ ಬರುತ್ತೆ, ನ್ಯಾಷನಲ್ ಕಮಿಷನ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಅಂತ. ನೆಕ್ಸ್ಟ್ ಬಂದು ಎಜುಕೇಷನ್ ಆ್ಯಕ್ಟ್ 2009, ದ ರೈಟ್ ಆಫ್ ಚಿಲ್ಡ್ರನ್ಸ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್. 6 ರಿಂದ 14 ವರ್ಷದ ಮಕ್ಕಳಿಗೆ ಫ್ರೀ ಆ್ಯಂಡ್ ಕಡ್ಡಾಯ ಶಿಕ್ಷಣವನ್ನು ಅಂದರೆ ಉಚಿತ ಆ್ಯಂಡ್ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತ ಬಂದಿರುವಂಥ ಒಂದು ಕಮಿಟಿ ಅಂದರೆ ಎಜುಕೇಷನ್ ಆ್ಯಕ್ಟ್ 2009. ಶರ್ಮಾ ಕಮಿಟಿ 2009 ಅಂತ ಬರುತ್ತೆ. ವಿಜ್ಞಾನದಲ್ಲಿ ವೈಜ್ಞಾನಿಕ ಸಂಶೋಧನೆ ಮಾಡೋದು ಈ ಕಮಿಟಿಯ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಬಂದು 37 ಟೆಂಡಾನ್ ಕಮಿಟಿ, ಡೀಮ್ಡ್ ಯೂನಿವರ್ಸಿಟೀಸ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿರುವಂಥ ಒಂದು ಕಮಿಟಿ ಅಂದರೆ ಟೆಂಡಾನ್ ಕಮಿಟಿ. ನೆಕ್ಸ್ಟ್ ಬಂದು ಡಾಕ್ಟರ್ ಅನಿಲ್ ಕಾಕಡ್ಕರ್ ಕಮಿಟಿ 2010 ಅಲ್ಲಿ ಬಂದಿರೋದು, IIT ಫಾರ್ ಗ್ರೇಟರ್ ಎಕ್ಸೆಟೆನ್ಸ್. ನೆಕ್ಸ್ಟ್ ಬಂದು KB ಪಾಲ್ವಾರ್ ಕಮಿಟಿ 2011 ಅಲ್ಲಿ ಬಂದಿರೋದು. ಈ ಯೋಜನೆ ಅಡಿಯಲ್ಲಿ PPP ಅಂತ ಬರುತ್ತೆ, 4 ಮೋಡ್ ಪಬ್ಲಿಕ್ ಪ್ರೈವೇಟ್ ಆ್ಯಂಡ್ ಪಾರ್ಟ್ನರ್ಶಿಪ್ ಅಂತ. 4 ಮೋಡ್ಸ್ ಅಲ್ಲಿ ಬಂದರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಔಟ್ ಸೋರ್ಸಿಂಗ್ ಮಾಡೆಲ್ ಆ್ಯಂಡ್ ಇಕ್ವಿಟಿ ಹೈಬ್ರಿಡ್ ಮಾಡೆಲ್ ಆ್ಯಂಡ್ ರಿಸರ್ವ್ ಔಟ್ ಸೋರ್ಸಿಂಗ್ ಮಾಡೆಲ್ ಅಂತ. ನೆಕ್ಸ್ಟ್ ಬಂದು NR ನಾರಾಯಣ್ ಮೂರ್ತಿ ಕಮಿಟಿ ಅಂತ, ಸುಧಾಮೂರ್ತಿ ಅವರ ಹಸ್ಬೆಂಡ್ ಆಗಿರುವಂಥ ನಾರಾಯಣ ಮೂರ್ತಿ ಅವರ ಕಮಿಟಿ 2012 ಅಲ್ಲಿ ಬರುತ್ತೆ. ಈ ಕಮಿಟಿ ಪ್ರಕಾರ ಉನ್ನತ ಶಿಕ್ಷಣದಲ್ಲಿ ಕಾರ್ಪೊರೇಟ್ಗಳನ್ನು ಭಾಗವಹಿಸಬೇಕು ಅನ್ನೋದು ಇದರ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಒನ್ ಬಂದು ಸುಬ್ರಹ್ಮಣ್ಯ ಕಮಿಟಿ. ಇಲ್ಲಿ TET ಕಂಡಕ್ಟ್ ಮಾಡಬೇಕು ಅಂತ ಹೇಳಿರುವಂಥ ಒಂದು ಕಮಿಟಿ ಅಂದರೆ ಈ ಸುಬ್ರಹ್ಮಣ್ಯ ಕಮಿಟಿ. ಆನ್ ನ್ಯೂ ಎಜುಕೇಷನ್ ಪಾಲಿಸಿ 2016, ಆಲ್ ಇಂಡಿಯಾ ಎಜುಕೇಷನ್ ಸರ್ವಿಸಲ್ಲಿ TET ಕಂಪಲ್ಸರಿ ಆಗಿ ಮಾಡಬೇಕು ಅಂತ ಹೇಳಿದೆ. ನೆಕ್ಸ್ಟ್ ಬಂದು ಡಾಕ್ಟರ್ HR ನಾಗೇಂದ್ರ ಕಮಿಟಿ 2017 ಅಲ್ಲಿ ಬಂದಿದ್ದು, ಯೋಗ ಎಜುಕೇಷನ್ ಇನ್ ಯೂನಿವರ್ಸಿಟೀಸ್ ಅಂತ ಹೇಳುತ್ತೆ, ಅಂದರೆ ವಿಶ್ವವಿದ್ಯಾಲಯಗಳಲ್ಲಿ ಯೋಗ ಶಿಕ್ಷಣ ಪ್ರಾರಂಭಿಸಬೇಕು ಅಂತ ಹೇಳಿದ ಒಂದು ಕಮಿಟಿ. ನೆಕ್ಸ್ಟ್ ಬಂದು ಕಮಿಟಿ ಫಾರ್ ಡ್ರಾಫ್ಟ್ ಅಂತ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP 2020 ಅಲ್ಲಿ ಬರೋದು. ಆ್ಯಂಡ್ ಚೇರ್ಮನ್ ಬಂದು ಡಾಕ್ಟರ್ K ಕಸ್ತೂರಿ ರಂಗನ್ ಅವರು ಇರೋದು. ಇಲ್ಲಿ 5 ತತ್ವಗಳನ್ನು ಫಾಲೋ ಮಾಡೋದು. ಇಲ್ಲಿ ಬಂದು ಆಕ್ಸೆಸ್, ಇಕ್ವಾಲಿಟಿ ಆ್ಯಂಡ್ ಇಕ್ವಿಟಿ, ಅಫೋರ್ಡೆಬಿಲಿಟಿ ಆ್ಯಂಡ್ ಅಕೌಂಟೆಬಿಲಿಟಿ, ಈ 5 ತತ್ವಗಳನ್ನ ಇಲ್ಲಿ ಫಾಲೋ ಮಾಡ್ತಾರೆ. ಆ್ಯಂಡ್ NHER ಅಂತ ಬರುತ್ತೆ, ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಅಥಾರಿಟಿ ಅಂತ. ಇಲ್ಲಿ 5+3+3+4 ಅಂತ ಪಾಲಿ, ಪ್ರಾಕೃತ ಮತ್ತು ಪಾರ್ಸಿ ಭಾಷೆಗಳಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿರುವಂಥ ಒಂದು ಕಮಿಟಿ ಇದಾಗಿರುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇಂಡಿಪೆಂಡೆನ್ಸ್ ಆದಮೇಲೆ ಆಗಿರುವಂಥ ಎಲ್ಲ ಶಿಕ್ಷಣದ ಕಮಿಟಿಗಳನ್ನು ನೋಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಯೂನಿವರ್ಸಿಟೀಸ್ ಬಗ್ಗೆ ಕಾನ್ಸೆಪ್ಟ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಪ್ರೀವಿಯಸ್ ಕ್ಲಾಸಸ್ನ ನೋಡಿಲ್ಲ, ಸೊ ಲಿಸ್ಟಲ್ಲಿರುತ್ತೆ, ಎಲ್ಲ ಕ್ಲಾಸಸ್ನ ನೋಡ್ಕೊಳ್ಳಿ. ಕೀಪ್ ಸ್ಟಡಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಆಲ್ ದ ವಿಡಿಯೋಸ್ ಫ್ರಮ್ ದ ಲಿಸ್ಟ್. ಥ್ಯಾಂಕ್ ಯು ಆಲ್.